ಡ್ರ್ಯಾಗನ್ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಶ್ವಥ್ ಮಾರಿಮುತ್ತು. ಈ ಒಂದು ಸಿನಿಮಾದಲ್ಲಿ ಲೀಡ್ ಆಗಿ ಪ್ರದೀಪ್ ರಂಗನಾಥ್ ಮತ್ತೆ ಜೊತೆ ಪೇರ್ ಆಗಿ ಅನುಪಮ ಪರಮೇಶ್ ಮತ್ತು ಒಂದು ಒಳ್ಳೆ ಪಾತ್ರದಲ್ಲಿ ಮಿಸ್ಕಿನ್ ಅವರು, ಅವ್ರ ಜೊತೆಗೆ ಗೌತಮ್ ವಾಸುದೇವ ಮೆನನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿದೆ ಇದ್ದಾರೆ. ಮತ್ತೆ ಹಲವಾರು ಕ್ಯಾರೆಕ್ಟರ್ಗಳು ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸಿನಿಮಾದ ಒನ್ಲೈನ್ ಸ್ಟೋರಿ ಹೇಳಕ್ ಹೊರಟ್ರೆ, ಈ ಒಂದು ಸಿನಿಮಾದ ಹೆಸರಲ್ಲಿದೆ ಡ್ರ್ಯಾಗನ್ ಅಂತ. ಆದರೆ ಈ ಒಂದು ಸಿನಿಮಾದ ಹೆಸರು ಡ್ರ್ಯಾಗನು, ಆದರೆ ಈ ಒಂದು ಸಿನಿಮಾದ ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ ಹೆಸರು ಡಿ ರಾಘವನ್ ಅಂತ. ಅವನು ಯಾವ ರೀತಿ ಡಿ ರಾಘವನ್ ಇದ್ದವನು ಡ್ರ್ಯಾಗನ್ ಆದ, ಅವ್ನ ಜೀವನದಲ್ಲಿ ನಡೆದಂಥ ಯಾವ್ಯಾವ ಸನ್ನಿವೇಶಗಳು ಅವನ ಡ್ರ್ಯಾಗನ್ ಆಗೋ ಮಾಡ್ತು, ಮತ್ತೆ ಯಾವ ರೀತಿ ಅವನು ಅಂದರೆ ಅವನ ಡಿಗ್ರಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ದ, ಅವನ ಲವ್ ಲೈಫು ಮತ್ತು ಕಾಲೇಜ್ ಲೈಫ್ನ ಯಾವ ರೀತಿ ಲೀಡ್ ಮಾಡ್ದ ಅನ್ನೋದೇ ಈ ಒಂದು ಸಿನಿಮಾ ಡ್ರ್ಯಾಗನ್ ಅಂತಲೇ ಹೇಳ್ಬೋದು. ಡ್ರ್ಯಾಗನ್ ಅಂದರೆ ಮೇನಾಗಿ ಅಶ್ವಥ್ ಮಾರಿಮುತ್ತು ಅವರು ಈ ಒಂದು ಡ್ರ್ಯಾಗನ್ ಸಿನಿಮಾದ ಪ್ರಮುಖ ವಿಶೇಷತೆ ಅಂದರೆ, ಹೀರೋ ಯಾವಾಗಲೂ ತಪ್ಪು ದಾರಿ ಹಿಡ್ಕೊಂಡಾಗ ಅವನು ಹುಡುಗಿ ತನ್ನ ಪ್ರಪೋಸಲ್ನ ತಿರಸ್ಕರಿಸ್ತಾಳೆ. ಅದಾದ ನಂತರ ಡ್ರ್ಯಾಗನ್ ಯಾವ್ಯಾವ ರೀತಿಲಿ ಅವಳನ್ನ ಪ್ರೀತಿಸ್ತಾನೆ, ಮತ್ತು ಪ್ರಮುಖವಾಗಿ ಡ್ರ್ಯಾಗನಲ್ಲಿ ಬಹಳಷ್ಟು ಮ್ಯಾಜಿಕ್ ನಡೆಯುತ್ತೆ. ಅಂದರೆ ಅವನ ಲೈಫಲ್ಲಿ ಬೇರೆ ಬೇರೆ ರೀತಿಯ ಟರ್ನಿಂಗ್ ಪಾಯಿಂಟ್ಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ನಿರ್ದೇಶಕರು ಅವರ ಚೊಚ್ಚಲ ಸಿನಿಮಾದಂಥ ಓ ಮೈ ಕಡವಲು, ಅದು ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆ ಸಿನಿಮಾ ಆಗಿತ್ತು. ಅದೇ ರೀತಿ ಈ ಸಿನಿಮಾ ಕೂಡ ಬೇರೆ ರೀತಿಯೇ ಇದೆ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂತಲೇ ಹೇಳ್ಬೋದು. ಮೇಲೆ ಪ್ರದೀಪ್ ರಂಗನಾಥ್ ಅವರ ಕಾಮಿಡಿ ಟೈಮಿಂಗ್ಸು ಈ ಒಂದು ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಮಾತಾಡೋ ಶೈಲಿ ಮತ್ತು ಅವರ ಬಿಹೇವಿಯರ್ಸು ಮ್ಯಾನರಿಸಮೇ ಈ ಒಂದು ಸಿನಿಮಾದ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ ಆಗಿ ಯಾವ ರೀತಿ ಇರ್ತಾರೋ ಅಲ್ಲಿದ್ದ ಟ್ರಾನ್ಸ್ಫಾರ್ಮೇಷನ್ನೇ ಬೇರೆ. ನಂತರ ಜಾಬ್ ಜಾಯ್ನ್ ಆದ ನಂತರ ಅಲ್ಲಿ ಯಾವ್ಯಾವ ರೀತಿಲಿ ಇದೆ ಅದು ತುಂಬಾ ಚೆನ್ನಾಗಿ ಹಾಸ್ಯವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅನುಪಮ್ ಪರಮೇಶ್ ಅವರು ಕೊಟ್ಟಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಮೇಲೆ ಈ ಒಂದು ಡ್ರ್ಯಾಗನ್ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರಬೇಕು. ಬೇರೆ ಬೇರೆ ರೀತಿಯ ಅಂದರೆ ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ನಾವು ಬರೀ ಹೊಗಳೋದಲ್ಲ, ನಮ್ಮಲ್ಲೂ ಸಿನಿಮಾಗಳು ಬಂದರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳ್ತೀನಿ. ಹೀಗಾಗಿ ಈ ಒಂದು ಸಿನಿಮಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬು ಯಾವ ತೆಗೆದರೂ ಕೂಡ ಎಲ್ಲ ಕಡೆ ಓಡಾಡ್ತಿದೆ. ವರ್ಲ್ಡ್ ಆಫ್ ಮೌತನ್ನ ತುಂಬ ಚೆನ್ನಾಗಿ ಆಕ್ಯುಪೈ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ಮೇಲಾಗಿ ಒಂದು ಸಿನಿಮಾದಲ್ಲಿ ಹೀರೋ ಆಗಿರೋನು ಯಾವ ರೀತಿ ತನ್ನ ನಕಲಿ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡ್ತಾನೆ, ಮತ್ತು ತನ್ನ ತಂದೆನ ಯಾವ ರೀತಿ ಕಾಣ್ತಾನೆ, ಲಾಸ್ಟಿಗೆ ಬರೋಂಥ ಕ್ಲೈಮ್ಯಾಕ್ಸು ತುಂಬಾ ಹಿಡ್ದಿಡುತ್ತೆ ಪ್ರತಿಯೊಬ್ಬರು ಅಂತಲೇ ಹೇಳ್ತೀನಿ. ಹೀಗಾಗಿ ಕ್ಲೈಮ್ಯಾಕ್ಸ ಮಿಸ್ ಮಾಡ್ಕೋಬೇಡಿ. ಮತ್ತು ಮೇನಾಗಿ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟು ಕೂಡ ಇದೆ, ಅದು ನೀವು ಸಿನಿಮಾಲೇ ಅಂದರೆ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು, ಇಲ್ಲಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಸೊ ಹೀಗಾಗಿ ಇದು ಒಂದು ಒಳ್ಳೆ ಸಿನಿಮಾ ಡ್ರ್ಯಾಗನು, ನೋಡಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಮೇನ್ಲಿ ಆಗಿ ಪ್ರದೀಪ್ ರಂಗನಾಥ್ ಅವರ ಆ್ಯಕ್ಟಿಂಗು, ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಸಿನಿಮಾದಲ್ಲಿರೋಂಥ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ ಕೇಳೋಕ್ಕೆ ಅಂತಲೇ ಹೇಳ್ತೀನಿ. ಸೊ ಇದು ಕಾಲೇಜು ಹುಡುಗರಿಗೆ ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಸಮೇತವಾಗಿ ಕೂತು ಆರಾಮ್ಸೆ ನೋಡೋವಂಥ ಸಿನಿಮಾ, ಯಾವುದೇ ರೀತಿಯ ಬ್ಯಾಡ್ ಲ್ಯಾಂಗ್ವೇಜ್ ಅದು ಇಲ್ಲ. ಸೊ ಇಷ್ಟ ಆಗಿತ್ತು ಈ ಒಂದು ಡ್ರ್ಯಾಗನ್ ಅನ್ನೋ ಸಿನಿಮಾ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನಲ್ ಓಡ್ತಿರೋ ವಿಷಯ ಏನಂದರೆ, ಈ ಒಂದು ಡ್ರ್ಯಾಗನ್ ಅನ್ನೋ ಸಿನಿಮಾ ಡಾನ್ ಅನ್ನೋ ಸಿನಿಮಾದ ಕಾಪಿ ಅಂತ ಹೇಳ್ತಿದ್ದಾರೆ. ಅಂದರೆ ಡಾನ್ ಸಿನಿಮಾದ ಎಳೆನೇ ಎತ್ಕೊಂಡು ಮಾಡಿದ್ದಾರೆ ಅಂತ. ಆದರೆ ಇದರಲ್ಲಿ ಅಷ್ಟೊಂದೇನೋ ಕಾಣಲ್ಲ, ಕೆಲವೊಂದು ಎಲಿಮೆಂಟ್ಸ್ ಅನಿಸಿದ್ರು ಕೂಡ. ಯಾಕಂದರೆ ಕೆಲವ್ರಿಗೆ ಅನಿಸುತ್ತೆ, ಯಾಕಂದರೆ ಡಾನ್ ಸಿನಿಮಾ ಕೂಡ ಒಂದು ಕಾಲೇಜ್ ಲೈಫು, ಅದಾದ ನಂತರ ಅವನು ಅಂದರೆ ಕಾಲೇಜಲ್ಲಿ ಚೆನ್ನಾಗಿ ಓದಲೇ ಇರೋದು, ಅದಾದ ನಂತರ ಅವನ ಸಾಧನೆ, ಫಾದರ್ ಸೆಂಟಿಮೆಂಟ್, ಇವೆಲ್ಲ ನೋಡಿದಾಗ ಇದರಲ್ಲೂ ಕೂಡ ಸ್ವಲ್ಪ ಅದೇ ರೀತಿ ಇದೆ, ಬಟ್ ಬೇರೆ ರೂಟ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಡ ಕಾಲೇಜ್ ಲೈಫು, ಲವ್, ಆಮೇಲೆ ಫಾದರ್ ಸೆಂಟಿಮೆಂಟ್ ಜೊತೆಗೆ ಬೇರೆ ಇದೆ. ಸೊ ಹೀಗಾಗಿ ಎರಡು ಕಂಪ್ಯಾರಿಸೇಷನ್ ಏನು ಬೇಡ, ಸ್ವಲ್ಪ ಸೇಮ್ ಇದ್ರೂ ಕೂಡ ಅದು ಅದೇ ಬೇರೆ ಸ್ಟೋರಿ, ಇದೇ ಬೇರೆ ಸ್ಟೋರಿ ಅಂತಲೇ ಹೇಳ್ಬೋದು.